ಖರ್ಗೆ ತವರಲ್ಲಿ ಬಿಜೆಪಿ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದೆ. ನವೆಂಬರ್ 2ರಂದು ಪಥಸಂಚಲನದ ಮೂಲಕ ಟಕ್ಕರ್ ನೀಡೋದಕ್ಕೆ ಮುಂದಾಗಿದೆ. ಇನ್ನು ನಿರೀಕ್ಷೆಗೂ ಮೀರಿ ಸ್ವಯಂ ಸೇವಕರನ್ನ ಸೇರಿಸುವಂತಹ ಚಿಂತನೆ ನಡೀತಾ ಇದೆ. ಪ್ರಿಯಾಂಕ್ ಖರ್ಗೆ ತವರಲ್ಲಿ ಬಿಜೆಪಿ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದೆ. ನವೆಂಬರ್ 2ರಂದು ಪಥಸಂಚಲನದ ಮೂಲಕ ಟಕ್ಕರ್ ನೀಡೋದಕ್ಕೆ ಮುಂದಾಗಿದೆ. ನಿರೀಕ್ಷೆಗೂ ಮೀರಿ ಸ್ವಯಂ ಸೇವಕರನ್ನ ಸೇರಿಸುವಂತಹ ಚಿಂತನೆ ಕೂಡ ನಡೀತಾ ಇದೆ. ಎಲ್ಲಾ ನಾಯಕರು ಚಿತ್ತಾಪುರಕ್ಕೆ ದೌಡಾಯಿಸುವಂತಹ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಚಿತ್ತಾಪುರ ಪಥಸಂಚಲನದಲ್ಲಿ ಭಾಗವಹಿಸಲು ಉತ್ಸುಕರಾಗಿದ್ದಾರೆ. ಕೋರ್ಟ್ ತೀರ್ಪಿನ ಅಂಶ ಆಧರಿಸಿ ಸಂಘದ ಯೋಜನೆ ಆಗುತ್ತೆ. ಹೀಗಾಗಿ ಏನು ನವೆಂಬರ್ 2ರಂದು ಪಥಸಂಚಲನದ ಮೂಲಕ ಟಕ್ಕರ್ ನೀಡುವುದಕ್ಕೆ ಬಿಜೆಪಿಗರು ಮುಂದಾಗಿದ್ದಾರೆ. ಇನ್ನು ನಿರೀಕ್ಷೆಗೂ ಮೀರಿ ಸ್ವಯಂ ಸೇವಕರನ್ನ ಸೇರಿಸುವಂತಹ ಚಿಂತನೆಯಲ್ಲಿದ್ದಾರೆ. ಎಲ್ಲಾ ನಾಯಕರು ಚಿತ್ತಾಪುರಕ್ಕೆ ದೌಡಾಯಿಸುವಂತಹ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆದರೆ ಕೋರ್ಟ್ನ ತೀರ್ಪು ಏನ್ ಬರುತ್ತೆ ನೋಡಬೇಕು. ಚಿತ್ತಾಪುರ ಪಥಸಂಚಲನದಲ್ಲಿ ಭಾಗವಹಿಸಲು ಉತ್ಸುಕರಾಗಿದ್ದಾರೆ. ಕೋರ್ಟ್ ತೀರ್ಪಿನ ಅಂಶ ಆಧರಿಸಿ ಸಂಘ ಯೋಜನೆಯನ್ನ ನೀಡುತ್ತೆ. ಅಂದ್ರೆ ಸಂಘದ ಕಡೆಯಿಂದ ಕೂಡ ಒಂದು ಪರವಾನಗಿ ಸಿಗಬೇಕು. ಬಿಜೆಪಿ ನಾಯಕರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಟಕ್ಕರ್ ನೀಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇನ್ನು ನಿರೀಕ್ಷೆಗೂ ಮೀರಿ ಸ್ವಯಂ ಸೇವಕರನ್ನ ಸೇರಿಸುವಂತಹ ಚಿಂತನೆ ಕೂಡ ನಡೀತಾ ಇದೆ. ಚಿತ್ತಾಪುರ ಪಥಸಂಚಲನದಲ್ಲಿ ಭಾಗವಹಿಸುವುದಕ್ಕೆ ಉತ್ಸುಕರಾಗಿದ್ದಾರೆ. ಆದರೆ ಸಂಘದಿಂದ ಇನ್ನೂ ಕೂಡ ಪರವಾನಗಿ ಸಿಕ್ಕಿಲ್ಲ. ಸಂಘದ ಸೂಚನೆಗಾಗಿ ನಾಯಕರು ಕಾಯ್ತಿದ್ದಾರೆ. ಸಂಘ ಹೇಳಿದ್ರೆ ಇಡೀ ರಾಜ್ಯದ ನಾಯಕರು ಚಿತ್ತಾಪುರಕ್ಕೆ ಬರಲಿದ್ದಾರೆ. ಕೋರ್ಟ್ ತೀರ್ಪಿನ ಬಳಿಕ ಸಂಘದಿಂದ ಒಂದು ಸೂಚನೆ ಕೂಡ ಬರುತ್ತೆ. ನವೆಂಬರ್ 2ರಂದು ಈ ಒಂದು ಪಥಸಂಚಲನ ನಡೆಯುತ್ತೆ. ಅದಕ್ಕೂ ಮುನ್ನ ಕೋರ್ಟ್ ಕಡೆಯಿಂದ ಒಂದು ತೀರ್ಪು ಬರುತ್ತೆ. ತೀರ್ಪನ್ನ ನೋಡಿಕೊಂಡು RSS ಸಂಘದ ಕಡೆಯಿಂದ ಕೂಡ ಒಂದು ಪರವಾನಗಿ ಸಿಗುತ್ತಾ ಇಲ್ವಾ ಕಾದ್ ನೋಡಬೇಕು. ಅದಾದ ಬಳಿಕ ಈ ಒಂದು ಪಥಸಂಚಲನ ನಡೆಯುತ್ತೆ. ತೀರ್ಪಿನ ಅಂಶ ಆಧರಿಸಿ ಸಂಘ ಯೋಜನೆಯನ್ನ ರೂಪಿಸಲಿದೆ. ಈ ಹಿಂದೆ ಕೂಡ ಪಥಸಂಚಲನ ಮಾಡೋದಕ್ಕೆ ಮುಂದಾಗಿದ್ರು. ಆದರೆ ಅಲ್ಲಿನ ತಾಲೂಕು ಆಡಳಿತ ಇದಕ್ಕೆ ಪರ್ಮಿಷನ್ ನೀಡಿರಲಿಲ್ಲ. ಹೀಗಾಗಿ ಇವರು ಕೋರ್ಟ್ನ ಮೆಟ್ಟಿಲೇರಿದ್ರು. ಕೋರ್ಟ್ನಲ್ಲಿ ನವೆಂಬರ್ 2ಕ್ಕೆ ಈ ಒಂದು ಪಥಸಂಚಲನ ಮಾಡೋದಾಗಿ ಒಂದು ಸೂಚನೆ ಕೊಟ್ಟಿದೆ. ಆದರೆ ಅದಕ್ಕೂ ಮುಂಚೆ ಕೋರ್ಟ್ನಲ್ಲಿ ಒಂದು ತೀರ್ಪು ಕೂಡ ಅಧಿಕೃತ ತೀರ್ಪು ಬರುತ್ತೆ, ಮಾಡಬೇಕಾ ಬೇಡವಾ ಎನ್ನುವುದಾಗಿ. ಸೊ ಹೀಗಾಗಿ ಕೋರ್ಟ್ನಲ್ಲಿ ಏನು ಡಿಸೈಡ್ ಆಗುತ್ತೆ, ಏನು ಒಂದು ಜಡ್ಜ್ಮೆಂಟ್ ಬರುತ್ತೆ, ಇದಾದ ಬಳಿಕ RSS ಸಂಘದ ಕಡೆಯಿಂದಲೂ ಕೂಡ ಒಂದು ಪರವಾನಗಿ ಸಿಕ್ಕಾದ ಮೇಲೆ ಪಥಸಂಚಲನ ಆರಂಭವಾಗುತ್ತೆ. ನವೆಂಬರ್ 2ರಂದು ಪಥಸಂಚಲನದ ಮೂಲಕ ಟಕ್ಕರ್ ನೀಡೋದಕ್ಕೆ ಬಿಜೆಪಿಗರು ಸಿದ್ಧರಾಗಿದ್ದಾರೆ. ನಿರೀಕ್ಷೆಗೂ ಮೀರಿ ಸ್ವಯಂ ಸೇವಕರನ್ನ ಸೇರಿಸುವಂತಹ ಚಿಂತನೆ ಕೂಡ ನಡೀತಾ ಇದೆ. ಇನ್ನು ಎಲ್ಲಾ ನಾಯಕರು ಅಕಸ್ಮಾತ್ ಪರ್ಮಿಷನ್ ಸಿಕ್ಕರೆ ಚಿತ್ತಾಪುರಕ್ಕೆ ದೌಡಾಯಿಸುವಂತಹ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇನ್ನು ಚಿತ್ತಾಪುರ ಪಥಸಂಚಲನದಲ್ಲಿ ಭಾಗವಹಿಸುವುದಕ್ಕೆ ಉತ್ಸುಕರಾಗಿದ್ದಾರೆ. ಬಿಜೆಪಿ ನಾಯಕರು ಇದೀಗ ಖರ್ಗೆ ಅವರ ತವರು ಜಿಲ್ಲೆಯಲ್ಲೇ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಲೆಟರ್ ಅನ್ನ ಬರೆದಿರ್ತಾರೆ. ಈ ಪಥಸಂಚಲನವನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಬ್ಯಾನ್ ಮಾಡಬೇಕು ಅಂತ. ಇವರಿಗೆ ಟಕ್ಕರ್ ನೀಡೋದಕ್ಕೆ ಬಿಜೆಪಿಗರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಇನ್ನು ಈಗ ಪ್ರಿಯಾಂಕ್ ಖರ್ಗೆ ತವರಲ್ಲಿ ಬಿಜೆಪಿ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದೆ. ಒಂದ್ ಕಡೆ ಏನು ಒಂದು ಬಿಜೆಪಿ ನಾಯಕರೇ ಒಂದ್ ಕಡೆ ಹೇಳ್ತಾರೆ ಅಂದ್ರೆ ಎಲ್ಲವನ್ನೂ ಕೂಡ RSS ಸಂಘ ನೋಡ್ಕೊಳ್ಳುತ್ತೆ ಅಂತ. ಆದ್ರೆ ಇದೀಗ ಇನ್ನೂ ಸಂಘ ಪರ್ಮಿಷನ್ ಅನ್ನೇ ಕೊಟ್ಟಿಲ್ಲ. ಆದ್ರೂ ಕೂಡ ಒಂದು ಪಥಸಂಚಲನಕ್ಕೆ ಸರ್ವ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಸಿಂಚನ, ಬಿಜೆಪಿಯಲ್ಲಿ ಈಗ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನೋ ಒಂದು ಚಿಂತನೆ ಮೂಡಿದೆ. ಆ ಕಾರಣಕ್ಕಾಗಿ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರದಲ್ಲಿಯೇ ಪಥಸಂಚಲನಕ್ಕೆ ದೊಡ್ಡ ಮಟ್ಟದಲ್ಲಿ ಜನ ಸೇರಿಸಬೇಕು, ನಾಯಕರೆಲ್ಲರೂ ಕೂಡ ಭಾಗಿಯಾಗಬೇಕು ಅನ್ನೋ ಚಿಂತನೆಯನ್ನ ನಡೆಸ್ಕೊಂಡಿದ್ದಾರೆ. ಸಿದ್ಧತೆ ಅಂತಂದ್ರೆ ಇವರು RSS ನ ಸೂಚನೆಗೆ ಕಾಯ್ತಾ ಇದ್ದಾರೆ. ಬೇರೇನು ಇವರಿಗೆ ಸಿದ್ಧತೆಯಲ್ಲಿ ಮಾಡ್ಕೊಳ್ಳುವಂತ ಸಂದರ್ಭ ಇಲ್ಲಿ. ಯಾಕಂದ್ರೆ ಪರ್ಮಿಷನ್ ಕೊಟ್ಟಿತ್ತು ಅಂತಂದ್ರೆ RSS ಕಡೆಯಿಂದ ಆಯ್ತು ಸೇರ್ಬಹುದು ಅಂತ ಪರ್ಮಿಷನ್ ಕೊಟ್ರೆ ಸಾಕು, ಆ ನಾಯಕರೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಅಲ್ಲಿ ಹೋಗ್ತಾರೆ. ಅವ್ರ ನಾಯಕರುಗಳು ಹೋಗ್ತಾರೆ ಅಂದಾಗ ತಕ್ಷಣಕ್ಕೆ ಅವರ ಜೊತೆಯಲ್ಲಿರುವಂತಹ ಬಹಳಷ್ಟು ಜನ RSS ನ ಸ್ವಯಂ ಸೇವಕರು ಸಹಿತ ಇದರಲ್ಲಿ ಪಾಲ್ಗೊಳ್ತಾರೆ. ಆ ಮೂಲಕವಾಗಿ ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಸೇರುತ್ತೆ. ಇಡೀ ರಾಜ್ಯದಿಂದ ಒಂದು ಕ್ಷೇತ್ರಕ್ಕೆ ಹೋಗುವಾಗ ನಿರೀಕ್ಷೆಗೂ ಮೀರಿದಂತ ಜನಸಂಖ್ಯೆಯಲ್ಲಿ ಸೇರುತ್ತೆ, ಸ್ವಯಂ ಸೇವಕರಲ್ಲಿ ಸೇರ್ತಾರೆ. ಆ ಮೂಲಕವಾಗಿ ಪ್ರಿಯಾಂಕ್ ಖರ್ಗೆಗೆ ಟಕ್ಕರ್ ಕೊಡಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ಬಿಜೆಪಿ ನಾಯಕರು ಮಾಡ್ಕೊಳ್ತಾ ಇದ್ದಾರೆ. ಕಾರಣ ಏನಂತಂದ್ರೆ ಸಿಂಚನ, ಇಲ್ಲಿ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದ ತಕ್ಷಣದಲ್ಲಿ ಉಂಟಾದ ವಿಚಾರ, ಚರ್ಚೆಗೆ ಬಂದಂತಹ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿಯೇ ಚರ್ಚೆಗೆ ಗ್ರಾಸವಾಯಿತು. ಒಂದು ರೀತಿಯಲ್ಲಿ ಬಿಜೆಪಿಗೂ ಈ ಸವಾಲು ಅನ್ನೋ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡ್ತಾ ಇದ್ರು. ಯಾಕಂದ್ರೆ RSS ಒಂದು ರಾಜಕೀಯ ಸಂಘಟನೆ ಅಲ್ಲ, ಆದ್ರೆ ಅದಕ್ಕೆ ರಾಜಕೀಯ ಸಂಘಟನೆ ಬೆಂಬಲ ಅಂತಂದ್ರೆ ಇರೋದು ಬಿಜೆಪಿ ಮಾತ್ರ. ಆ ಕಾರಣಕ್ಕಾಗಿ ಇಲ್ಲಿ ಬಿಜೆಪಿಗೆ ಟಕ್ಕರ್ ಕೊಟ್ರೆ ಇದು RSSಗೆ ಪರೋಕ್ಷವಾಗಿ ಬೀಳತ್ತೆ ಅನ್ನೋ ಒಂದು ಪ್ಲಾನ್ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಅಥವಾ ರಾಜ್ಯ ಸರ್ಕಾರದಿತ್ತು. ಆ ಕಾರಣಕ್ಕಾಗಿನೇ ಒಂದು ರೀತಿಯಲ್ಲಿ ಅವರ ಚಟುವಟಿಕೆಗೆ ಕಡಿವಾಣ ಹಾಕುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡಿತು. ಈಗ ವಿಚಾರ ಕೋರ್ಟ್ಗೂ ಕೂಡ ಹೋಗಿದೆ.
ಕೋರ್ಟ್ ಅಲ್ಲಿ ನವೆಂಬರ್ 2ನೇ ತಾರೀಕಿಗೆ ಪರ್ಮಿಷನ್ ಸಿಗತ್ತೆ ಅನ್ನೋಂತ ಒಂದು ಸೂಚನೆ ಅಥವಾ ಮಾಹಿತಿ ಇದೆ. ಕೋರ್ಟ್ ಅದಕ್ಕೂ ಮುಂಚಿತವಾಗಿ ಏನೆಲ್ಲ ಕಂಡೀಷನ್ ಹಾಕತ್ತೆ ಅನ್ನೋಂತ ಒಂದು ಯೋಚನೆ ಕೂಡ ಇದೆ. ಒಂದು ವೇಳೆ ಯಾರು ಬೇಕಾದ್ರೂ ಬರ್ಬೋದು, ಎಷ್ಟು ಜನ ಬೇಕಾದ್ರೂ ಬರ್ಬೋದು, ಆದ್ರೆ ಅದಕ್ಕೆ ಮುಂಚಿತವಾಗಿ ತಿಳಿಸ್ಬೇಕಾಗತ್ತೆ, ಜಿಲ್ಲಾಡಳಿತಕ್ಕೆ ತಿಳಿಸಿ ನಂತರದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು ಅಂತ ಏನಾದ್ರು ಹೇಳಿದ್ರೆ ಆವಾಗ ಬಿಜೆಪಿಗರೆಲ್ಲರೂ ಕೂಡ ಅಲ್ಲಿ ಬಂದು ಸೇರುವಂತ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ವಿಚಾರ ಏನಂತಂದ್ರೆ ಸಿಂಚನಾ, ಇಲ್ಲಿ RSS ಮತ್ತು ಬಿಜೆಪಿ ಎರಡು ಬೇರೆ ಬೇರೆ ಆದ್ರೂ ಸಹಿತ ಒಳಗಿಂದೊಳಗೆ ಅವರು ಇಬ್ರು ಒಂದೇ ಮರದ ಅಡಿಯಲ್ಲಿ ಬರುವಂತವ್ರು ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಆ ಕಾರಣಕ್ಕಾಗಿ ಬಿಜೆಪಿ ಏನಾದ್ರೂ ಇಲ್ಲಿ ನೇರವಾಗಿ ಮುಂದೆ ಬಂದ್ರೆ RSS ಅದಕ್ಕೆ ಒಪ್ಪಿಗೆಯನ್ನ ಕೊಡೋ ಸಾಧ್ಯತೆ ಕಡಿಮೆ ಇರುತ್ತೆ. ಯಾಕಂದ್ರೆ ಈಗಾಗಲೇ RSS ಪರವಾಗಿ ಇವರೆಲ್ಲ ಏನ್ ಮಾತಾಡ್ತಾ ಇದ್ರು ಬಿಜೆಪಿ ನಾಯಕರು, ಅದಕ್ಕೆ ನೀವು ಮಾತಾಡೋದು ಅಗತ್ಯ ಇಲ್ಲ ಅಂತ ಹೇಳಿ ಸಂಘ ಸೂಚನೆಯನ್ನ ಕೊಟ್ಟಿತ್ತು. ಸಂಘ ತನ್ನ ಕೆಲಸವನ್ನ ತಾನು ಮಾಡತ್ತೆ, ಬಂದಂತ ಸಮಸ್ಯೆಯನ್ನ ಎದುರಿಸುತ್ತೆ ಅನ್ನೋ ವಿಚಾರವನ್ನ ಹೇಳಿತ್ತು. ಆದ್ರೆ ಈಗ ಒಂದ್ ವೇಳೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗುವಂತ ಸಂದರ್ಭದಲ್ಲಿ ಬಿಜೆಪಿಗಳು ತಾವೇ ಮುಂದೆ ಹೋಗ್ತೀವಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ RSS ಕಡಿವಾಣ ಹಾಕೋ ಸಾಧ್ಯತೆ ಇದೆ. ಆ ರೀತಿ ಆಗಬಾರದು ಅನ್ನೋ ಕಾರಣಕ್ಕಾಗಿ ಸಂಘವು ಕೂಡ ಇಲ್ಲಿ ಕೋರ್ಟ್ ಸೂಚನೆ ಇರತ್ತೆ ಅನ್ನೋದನ್ನ ಕಾದು ನೋಡ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಬಿಜೆಪಿ ನಾಯಕರು ಏಕಾಏಕಿ ಅಲ್ಲಿ ಹೋಗಿ ಪಾಲ್ಗೊಳ್ಳೋದಕ್ಕೆ ಧೈರ್ಯ ಮಾಡದೇನೆ ಸಂಘದ ಸೂಚನೆಗೆ ಅವರು ಕೂಡ ಕಾಯ್ತಾ ಇದ್ದಾರೆ. ಸಂಘ ಒಪ್ಪಿಗೆ ಕೊಡುವ ತನಕ ಇವ್ರು ಯಾರು ಕೂಡ ಅಲ್ಲಿ ಪಾಲ್ಗೊಳ್ಳುವಂತ ಯೋಚನೆಯನ್ನ ಮಾಡಲ್ಲ. ಅದಕ್ಕೋಸ್ಕರನೇ ಈಗ ಕೋರ್ಟ್ ತೀರ್ಪು ಬಂದ ತಕ್ಷಣನೇ ಸಂಘದ ಜೊತೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರ ಮಾತುಕತೆ ಆಗತ್ತೆ. ಒಂದು ವೇಳೆ ಅವಾಗ ಸಂಘ ಏನಾದ್ರೂ ಓಕೆ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಬರ್ಬೋದು, ಎಷ್ಟು ಜನ ಬೇಕಾದ್ರೂ ಬರಬಹುದು ಅಂತ ಮಾಹಿತಿ ಏನಾದ್ರು ಕೊಟ್ರೆ, ಸೂಚನೆ ಏನಾದ್ರು ಕೊಟ್ರೆ ಆವಾಗ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳಿಕ್ಕಿದ್ದಾರೆ. ಕೇವಲ ಚಿತ್ತಾಪುರ ಅಥವಾ ಉತ್ತರ ಕರ್ನಾಟಕ ಭಾಗದ ಅವರು ಮಾತ್ರ ಅಲ್ಲ, ಇಡೀ ರಾಜ್ಯದಿಂದ ಸ್ವಯಂ ಸೇವಕರು ಸ್ವಯಂ ಪ್ರೇರಿತರಾಗಿ ಅಲ್ಲಿ ಹೋಗಿ ಪಾಲ್ಗೊಳ್ಳುವಂತ ಒಂದು ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿನೇ ಬಿಜೆಪಿ ಈಗ ಒಳಗಿಂದೊಳಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಎಲ್ಲಾ ಸಿದ್ಧತೆಯಾಗಿ ಹೋಗ್ಲಿಕ್ಕೆಲ್ಲ ರೆಡಿ ಇದ್ರೂ ಸಹಿತ ಸಂಘದ ಸೂಚನೆ ಬರುವ ತನಕ ಒಬ್ರು ಕೂಡ ಒಂದು ಹೆಜ್ಜೆಯನ್ನ ಮುಂದಿಡುವಂತ ಧೈರ್ಯವನ್ನ ಈಗ ಬಿಜೆಪಿ ನಾಯಕರು ಮಾಡ್ತಾ ಇಲ್ಲ. ಆ ಕಾರಣಕ್ಕೋಸ್ಕರನೇ ಸಂಘ ಕೋರ್ಟ್ ತೀರ್ಪನ್ನ ವೇಟ್ ಮಾಡ್ತಾ ಇದೆ, ಬಿಜೆಪಿ ನಾಯಕರು ಸಂಘದ ಸೂಚನೆಗೆ ವೇಟ್ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಕೋರ್ಟ್ ತೀರ್ಪು ಬಂದ ನಂತರದಲ್ಲಿ ತೀರ್ಮಾನ ಆಗತ್ತೆ. ಸಿಂಚನ, ಒಂದು ವೇಳೆ ಸಂಘದವರು ಏನಾದ್ರು ಅಸ್ತು ಅಂತಂದ್ರೆ ಬಿಜೆಪಿಯಿಂದ ಸ್ವಯಂ ಸೇವಕರಾಗಿರುವಂತವರು ದೊಡ್ಡ ಮಟ್ಟದಲ್ಲಿ ಚಿತ್ತಾಪುರದಲ್ಲಿ ಸೇರಿ ಇದುವರೆಗೂ ಸಹಿತ ಅಲ್ಲಿ ಇಷ್ಟು ಜನ ಸೇರಿರಬಾರ್ದು ಅಂತಹ ಮಟ್ಟದಲ್ಲಿ ಸಂಖ್ಯೆನ ಸೇರಿಸಿ ಟಕ್ಕರ್ ಕೊಡಬೇಕು ಅನ್ನೋ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಸಿಂಚನ. ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.